ಇನ್ನು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಚಿವ ಕೆ.ಎನ್. ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ರು ನೋಡ್ತಾ ಹೋಗೋಣ. ನಾಯಕತ್ವ ಬದಲಾವಣೆ ವಿಚಾರ ರಾಜ್ಯದಲ್ಲಿ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇತ್ತು. ಇದೇ ನಿಟ್ಟಿನಲ್ಲಿ ಇವತ್ತು ವಿಧಾನಸೌಧದಲ್ಲಿ ಸಚಿವ ಕೆ.ಎನ್. ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡ್ರಿ, ಯಾರು ನಾಯಕತ್ವದ ಬಗ್ಗೆ ಮಾತನಾಡೋದಿಕ್ ಹೋಗಬಾರದು, ಈ ಬಗ್ಗೆ ಹೈಕಮಾಂಡ್ ಕೂಡ ನಮಗೆ ಆಲ್ರೆಡಿ ಆರ್ಡರ್ ಮಾಡಿದೆ ಅನ್ನೋ ಮಾಹಿತಿಯನ್ನ ರಾಜಣ್ಣ ಅವರು ಕೊಡ್ತಾ ಇರುವಂತದ್ದು. ನಾಯಕತ್ವ ಬದಲಾವಣೆ ಏನೇ ಇದ್ರೂ ಕೂಡ ಅದನ್ನ ಹೈಕಮಾಂಡ್ ಮಾಡುತ್ತೆ. ತೀರ್ಮಾನವನ್ನ ಹೈಕಮಾಂಡ್ ನಾಯಕರು ತಗೋತಾರೆ. ಹೈಕಮಾಂಡ್ ತೀರ್ಮಾನ ಎಲ್ಲರಿಗೂ ಬೈಂಡಿಂಗ್ ಇರುತ್ತೆ. ಯಾವುದೇ ಗೊಂದಲ ಇರಬಾರದು ಅಂತ ಹೈಕಮಾಂಡ್ ಈಗಾಗಲೇ ತಿಳಿಸಿದೆ ಅನ್ನೋ ಹೇಳಿಕೆಯನ್ನ ಕೆ.ಎನ್. ರಾಜಣ್ಣ ಕೊಟ್ಟಿರುವಂತದ್ದು. ಬದಲಾವಣೆ ಅದು ಇದು ಯಾವುದೇನೇ ಇದ್ರೂ ಕೂಡ ಎಲ್ಲನೂ ಕೂಡ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡೋದು. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ರಿಗೂ ಕೂಡ ಅದು ಬೈಂಡಿಂಗ್ ಇರುತ್ತೆ. ಈ ಸದ್ಯದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಇರಬೇಕು ಅಂತೇಳಿ ನಮಗೂ ಅನಿಸಿದೆ. ಅವರು ಹೇಳಿದ್ದಾರೆ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ. ನಿರ್ಣಯ ಎಲ್ಲರೂ ಕೂಡ ಭದ್ರಾಗಿರ್ತೇವೆ.